ಫಿಶ್ ಇಷ್ಟಪಡೋರಿಗೆ ನಾನಿವತ್ತು ಒಂದೊಳ್ಳೆ ಫಿಶ್ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ರೈಸ್ ಜೊತೆಲಿ, ಚಪಾತಿ ಜೊತೆಲಿ, ಪೂರಿ ಪರೋಟಗಳ ಜೊತೆಲಿ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ನಮ್ ಚಾನೆಲ್ ಅಲ್ಲಿ ಆಲ್ರೆಡಿ ತುಂಬಾ ಫಿಶ್ ರೆಸಿಪಿಗಳಿದಾವೆ, ದಯವಿಟ್ಟು ನೋಡಿ ಚೆಕ್ ಮಾಡಿ. ಈ ಫಿಶ್ ಸಾರನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಫಿಶ್ ಸಾರನ್ನ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಫಿಶ್ ಅನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ನಾನಿಗೆ 1 kg ಫಿಶ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು, ಸಾಲ್ಟು, ಹಾಗೇನೆ ಅರ್ಧ ಲೆಮನ್ ರಸನ ಹಾಕೊಂಡು ಚೆನ್ನಾಗಿ ಫಿಶ್ಗೆ ಎಲ್ಲ ಕಡೆ ಹಿಡಿಯೋ ಹಾಗೆ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಿರೋ ಫಿಶ್ ಅನ್ನ 15 ನಿಮಿಷ ಹಾಗೆ ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ನಾವೇನ್ ಫಿಶ್ ಸಾಂಬಾರಿಗೆ ಫಿಶ್ ಅನ್ನ ಹಾಕ್ತಿವಲ್ಲ, ಅವಾಗ ಹಸಿ ಸ್ಮೆಲ್ಲು ಸಾಂಬಾರಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಫಿಶ್ ಮಾಡುವಾಗ ಈ ರೀತಿ ಮ್ಯಾರಿನೇಟ್ ಮಾಡಿನೇ ಫಿಶ್ ಸಾರನ್ನ ಮಾಡೋದು. ಈ ರೀತಿ ನೀಟಾಗಿ ಮ್ಯಾರಿನೇಟ್ ಮಾಡಿಕೊಂಡು ಇದನ್ನ 15 ನಿಮಿಷ ಸೈಡ್ ಇಡೋಣ. ಅಷ್ಟರಲ್ಲಿ ಫಿಶ್ಗೆ ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಫ್ರೈ ಮಾಡ್ಕೊಳ್ಳಕ್ಕೆ ಒಂದ್ ಪಾತ್ರೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ. ಕೊಬ್ಬರಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, 10 ರಿಂದ 15 ರೆಡ್ ಚಿಲ್ಲಿ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 8 ರಿಂದ 10 ಎಸಳು ಬೆಳ್ಳುಳ್ಳಿನ ಬಿಡಿಸಿ ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಜ್ವೈನ್ ಅಂದ್ರೆ ಓಂ ಕಾಳು, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ನ ಹಾಕೊಳ್ಳಿ. ಒಂದು ಬಿಗ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕೊಳ್ಬೇಕು. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲೆಲ್ಲ ಗ್ಯಾಸನ್ನ ಇಟ್ಕೊಳ್ಬೇಡಿ, ಮಸಾಲ ಎಲ್ಲ ಬೇಗ ಸುಟ್ಟೋಗ್ಬಿಡತ್ತೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಭಾಗ ತೆಂಗಿನಕಾಯಿನ ಕಟ್ ಮಾಡ್ಬಿಟ್ಟು ಹಾಕೊಂಡಿದೀನಿ. ನೀವು ತುರ್ದು ಕೂಡ ಹಾಕೊಳ್ಬಹುದು. ಇದನ್ನ ಹಾಕೊಳ್ಬೇಕಾದ್ರೆ ಗ್ಯಾಸ್ ಅನ್ನ ಆಫ್ ಮಾಡಿ ಅದಾದ್ಮೇಲೆ ತೆಂಗಿನಕಾಯಿನ ಆಡ್ ಮಾಡ್ಕೊಳ್ಳಿ. ಪಾತ್ರೆ ಬಿಸಿ ಇರುವಾಗ್ಲೇನೆ ತೆಂಗಿನಕಾಯಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಸಾಲನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಸಾಲ ತಣ್ಣಗಾದ್ಮೇಲೆ ಮಸಾಲನ ಒಂದ್ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಒಂದ್ ಸ್ಮಾಲ್ ಸೈಜ್ ನಿಂಬೆ ಹಣ್ಣಿನ ಬರುತ್ತಲ್ಲ, ಆ ಸೈಜಿಗೆ ಹುಣಸೆ ಹಣ್ಣನ್ನ ಹಾಕೊಂಡಿದೀನಿ. ಒಂದು ಸ್ಮಾಲ್ ಪೀಸು ಶುಂಠಿನ ಹಾಕೊಳ್ಳಿ. ಸ್ವಲ್ಪ ನೀರನ್ನ ಆಡ್ ಮಾಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ತರಿ ತರಿ ಇರಬಾರ್ದು. ತರಿ ತರಿ ಇದ್ರೆ ಸಾಂಬಾರ್ ಚೆನ್ನಾಗಾಗಲ್ಲ, ನೈಸ್ ಆಗಿದ್ರೇನೆ ಸಾಂಬಾರ್ ಚೆನ್ನಾಗಾಗೋದು. ಈಗ ಒಂದ್ ಪಾತ್ರೆಗೆ 3 ರಿಂದ 4 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಅನ್ನ ಹಾಕೊಂಡಿದೀನಿ. ಕೊಕೊನಟ್ ಆಯಿಲ್ ಬೇಡ, ಇಷ್ಟಪಡಲ್ಲ ಅಂತಂದ್ರೆ ಕುಕಿಂಗ್ ಆಯಿಲ್ ಅನ್ನು ಕೂಡ ಹಾಕೋಬಹುದು. ಫಿಶ್ಗೆ ಕೊಕೊನಟ್ ಆಯಿಲ್ ಒಳ್ಳೆ ಟೇಸ್ಟ್ ಕೊಡತ್ತೆ. ಅರ್ಧ ಆನಿಯನ್ನ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೇನೆ 8 ರಿಂದ 10 ಕರಿಬೇವಿನ ಎಲೆಗಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಮಸಾಲನ ಹಾಕೊಳ್ಬೇಕು. ಆಯಿಲ್ಗೆ ಮಸಾಲನ ಹಾಕ್ಬಿಟ್ಟು 2 ನಿಮಿಷ ಚೆನ್ನಾಗಿ ಆಯಿಲ್ ಅಲ್ಲೇನೆ ಫ್ರೈ ಮಾಡ್ಕೊಳ್ಬೇಕು. ನಾವು ಮೊದ್ಲು ಮಸಾಲ ಏನು ಹುರ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ಡೈರೆಕ್ಟ್ ಆಗಿ ಹಾಕಿರೋದ್ರಿಂದ ಮಸಾಲನ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಮಸಾಲ ಚೆನ್ನಾಗಿ ಫ್ರೈ ಆದ್ಮೇಲೆ ಎಷ್ಟು ಬೇಕೋ ಸಾರು ನೋಡ್ಕೊಂಡು ಆ ಹದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಬೇಕು. ಫಿಶ್ ಸಾರು ಜಾಸ್ತಿ ತೆಳು ಇಡಬಾರ್ದು, ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಸಾಲ್ಟ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಲ್ಟ್ ಅನ್ನು ಹಾಗೇನೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಬೇಕು. ಯಾಕೆ ಅಂದ್ರೆ ನಾವು ಫಿಶ್ ಅನ್ನ ಮೊದಲು ಮ್ಯಾರಿನೇಟ್ ಮಾಡಿದ್ವಲ್ಲ, ಅವಾಗ ಸಾಲ್ಟ್ ಅನ್ನ ಹಾಕೊಂಡಿದ್ವಿ. ಹಾಗಾಗಿ ನೋಡ್ಕೊಂಡು ಸಾಲ್ಟ್ ಅನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ 3 ರಿಂದ 4 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಳ್ಬೇಕು. ಗ್ರೀನ್ ಚಿಲ್ಲಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾರು ನೋಡಿ ಈ ಹದಕ್ಕೆ ಬರಬೇಕು. ಈಗ ಫಿಶ್ ಅನ್ನ
ಏನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಈ ಟೈಮಲ್ಲಿ ಆಡ್ ಮಾಡ್ಕೊಳ್ಳೋಣ. ಫಿಶ್ ಅನ್ನ ಹಾಕಿ 10 ನಿಮಿಷ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಕುದಿಲಿಕ್ಕೆ ಬಿಡಬೇಕು. ಫಿಶ್ ಬೇಗ ಬೇಯುತ್ತೆ, ಫಿಶ್ಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಫಿಶ್ ಬೇಗ ಬೇಯುತ್ತೆ. ಹಾಗಾಗಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆದ ಫಿಶ್ ಸಾರು ರೆಡಿ